ಸಭಾಪತಿಗಳೇ, ನಾವು ಕಳೆದ 3 ದಿವಸಗಳಿಂದ ರಾಜ್ಯದ ಜನ ಏನ್ ಮಾತನಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥದ್ದು. ಬಹುಶಃ ನಾವು ಕೂಡ 10-15 ದಿವಸ ಹಿಂದೆನೆ ಪ್ರಶ್ನೆನೇನು ಕೂಡ ಹಾಕ್ತೀವಿ. ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಸ್ಟಾರ್ ಇದೆಯಾ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇರ್ತೀವಿ. ಅಂತ ಸ್ಟಾರ್ಗಳು ಸಿಕ್ಕಿದಾಗ ಇಲ್ಲಿ ಚರ್ಚೆ ಮಾಡಿ, ಆರೋಗ್ಯಕರವಾಗಿ ಚರ್ಚೆ ಮಾಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾವು ಕೂಡ ಸ್ವಲ್ಪ ರೆಡಿಯಾಗಿ ಇಲ್ಲಿ ಬರ್ತೀವಿ. ಇಲ್ಲ ಅಂತಲ್ಲ, ಅದಕ್ಕೆ ಅವಕಾಶ ಖಂಡಿತ ಮಾಡಿಕೊಡ್ತಾ ಇದ್ದೀರಿ ತಾವು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಬರದ ಬಗ್ಗೆ 3 ಪಕ್ಷಗಳು ಕೂಡ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ತಂಡ ಮಾಡಿ ಏನಲ್ಲಿ ವಾಸ್ತವಾಂಶ ಏನಿದೆ ಅದನ್ನ ಒಂದು ವರದಿಯನ್ನು ಕೂಡ ತಂದು ಇಲ್ಲಿ ನಾವು ಈ ಒಂದು ದೇಗುಲದಲ್ಲಿ ಒಂದು ಚರ್ಚೆಯಾಗಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಒಪ್ಕೋತೀನಿ. ಇವತ್ತು ಬಿಡದಿ ಇಶ್ಯೂ ಇರ್ಬೋದು, ಬರದ ಬಗ್ಗೆ ಇರ್ಬೋದು, KPSC ಕರ್ಮಕಾಂಡ ಇರ್ಬೋದು, ಈ ತರ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಮಾತಾಡೋಣ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ಏನು, ಒಂದು ST ಸಮುದಾಯದ ದುಡ್ಡನ್ನ ನುಂಗಿರತಕ್ಕಂತ ಒಬ್ರು ಸಚಿವರು ಅವ್ರನ್ನ ಯಾವ ಪುರುಷಾರ್ಥಕ್ಕೋಸ್ಕರ ರಾಜೀನಾಮಾ ಕೊಡ್ಸಿದ್ರಿ? ರಾಜೀನಾಮಾ ಕೊಡಿಸಿ ಆದ್ಮೇಲೆ ಇವತ್ತು ಇರತಕ್ಕಂಥದ್ದು ನಾವು ಕರೆದಿದ್ದೀವಿ, ಅವ್ರು ಕರೆದಿಲ್ಲ, ನಾವು ಸರ್ವಾಣ ಅವ್ರು ಕರೆದಿಲ್ಲ. ಒಂದು ನಿಮಿಷ ಯಾವುದು ಕೂಡ ಕರ್ತಕ್ಕೆ ಹೋಗ್ತಾ ಇದೆ, ಮಾಧ್ಯಮದಲ್ಲಿ ವಿರೋಧ ಆಗ್ಬಾರ್ದು. ಆಯ್ತು 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 ಕೂತ್ಕೊಳ್ಳಿ. ಈಗ ನಿನ್ನೆ ಟೋನಿಯಲ್ಲಿ ನಾನು ಹೇಳಿದ್ದೆ, ಮಾರ್ಷಲ್ ಕೂಡ ಹೇಳಿದ್ದೆ, ಪ್ಲಾಕಾರ್ಡ್ ತರಬಾರ್ದು ಅಂತ ಹೇಳಿದ್ರಿ, ಪ್ಲಾಕಾರ್ಡ್ ತರಲಿಲ್ಲ. ಇವತ್ತು ಕಪ್ಪು ಬಟ್ಟೆ ತಗೊಂಡು ಪ್ರದರ್ಶನ ಮಾಡ್ತೀವಿ. ಎಷ್ಟು ಸರಿ ಪ್ಲಾಕಾರ್ಡ್ ಹೇಳಿದ್ದೀರಿ? ಕಂಡಿಲ್ಲ. ನಿಮ್ಮ ಮಾತನ್ನು ಗೌರವಿಸಿದ್ದೇವೆ. ಆಯ್ತು. ಈಗ ನಾನು ನಿಮ್ಗೆ ಅಲ್ಲ, ಬಿಡಿ. ನಾನು ನಿಮ್ಗೆ 3ನೇ ಬಾರಿಗೆ ಮನವಿ ಮಾಡ್ತಾ ಇದ್ದೀನಿ. ರಾಜ್ಯ ಜನ ನೋಡ್ತಾ ಇದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಈಗಾಗಲೇ ವಿಚಾರ ಒಂದು ನಿಮಿಷ ಡೆಪ್ಟಿ CM ಕೂಡ ಮನವಿ ಮಾಡಿದ್ದಾರೆ. ರಾಜ್ಯದ ಜನಂತ ಸಮಸ್ಯೆಗಳ ಚರ್ಚೆ ಮಾಡುವಂತ ಹೇಳಿದ್ದಾರೆ. ಯಾರು ಕೂಡ ಅದಕ್ಕೆ ಪ್ರಶ್ನೆಗೆ ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ಈ ಮಂಡವನ್ನ ಮಾಡಕ್ ಹೋಗ್ಬೇಡಿ. ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕೈ ಜೋಡಿಸಿ ಕೇಳ್ತೇನೆ. ವಿಷಯ ಹಿಂದೆ ಸದನ ಸಭೆ ನಡೆದಾಗಲೂ ಕೂಡ ಚರ್ಚೆ ಆಗಿದೆ. ಅದರಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನು ಚರ್ಚೆ ಆಗಬೇಕು? ಈಗ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರು ಇವಾಗ ಏನ್ ಹೇಳಿದ್ರು, ಅವರು ಹಿರಿಯ ಸದಸ್ಯರವರು
ಮನವಿ ಕೂಡ ಮಾಡ್ಕೊಂಡ್ರು. ಪ್ರಶ್ನೆಗಳು ತಗೊಳ್ಳಿ ಅಂತ ಹೇಳೋ ಮಾತನ್ನ ಹೊರಟಿ ಸಾಹೇಬರು ಈಗಾಗಲೇ ಹೇಳಿದ್ದಾರೆ. ಅವ್ರಿಗಾದ್ರೂ ಗೌರವ ಕೊಟ್ಟಿದ್ದೀವಿ. ಅವರ ಅಭಿಪ್ರಾಯ ಅವ್ರಿಗಾದ್ರೂ ಗೌರವ ಕೊಡಿ ನೀವು. ತಮ್ಮ ಅಭಿಪ್ರಾಯ ತಪ್ಪು ಅಂತ ನಾವು ಹೇಳಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇದನ್ನ ಹೋರಾಟವನ್ನ ಮುಂದುವರಿಸಿಕೊಂಡು ಬಂದಿದ್ದೇವೆ. ಆದ್ರೆ ಸದನಕ್ಕೆ ಅಡ್ಡಿ ಮಾಡಬೇಕು ಅನ್ನೋದು ನಮಗೆ ಬೇಕಾಗಿರ್ತಕ್ಕಂಥದ್ದು. ನೀವು ಕಳಂಕಿತ ಮಂತ್ರಿಗಳನ್ನು ಆ ಕಳಂಕಿತ ಮಂತ್ರಿಗಳಿಂದ ಉಳಿದ ಮಂತ್ರಿಗಳಿಗೂ ಕೂಡ ಗೌರವ ಇರೋದಿಲ್ಲ. ಆದ್ರಿಂದ ಅವರ ರಾಜೀನಾಮೆ ಕೊಡಿಸಬೇಕು. ಅದಾದ ನಂತರ ನಾವು ಚರ್ಚೆ ಮಾಡಲಿಕ್ಕೆ ನಾವು ಎಲ್ಲ ಸಹಕಾರ ಕೊಡ್ತೇವೆ. ನಾವು ಮಾತಾಡಿದಾಗ ನೀವು ತಡೆ ಒಡ್ತೀರಾ? ಆಯ್ತು, ಮಾತಾಡಿ. ಸಭಾಪತಿಗಳು ಹೇಳುವಾಗ ನೀವು ಕೇಳಬೇಕಲ್ವಾ? ಮಾತಾಡುವಾಗ ನೀವು ಕೇಳಬೇಕಲ್ವಾ? ಗಲಾಟೆ ಮಾಡ್ತೀರಾ? ಕೇಳಿ ಸರ್, ಕೇಳಿದ್ದೇವೆ ಸರ್, ಕೇಳ್ತಾನೆ ಇರ್ಬೇಕು. ನೀವು ಗಲಾಟೆ ಮಾಡ್ತಾ ಇರೋದ್ರಿಂದ ಕೇಳ್ತಾನೆ ಇರ್ಬೇಕು. ಅವರು ನೋಡಿ, ನಾವು ಮಾಡ್ಬೋದು. ಮುಂಡಿ ಕಳ್ತನ ಆಗೋದು ಇಡೀ ದೇಶ ಎಲ್ಲ ಮುಂಡಿಗಳ ಹೊಡ್ಕೊಂಡಿದ್ದಾರೆ. ದೇಶದ್ದಲ್ಲ, ನೋಡೋದಲ್ಲ, ಇಲ್ಲ ಬಗ್ಗೆ ಮಾತಾಡಿ. ದೇಶ ನಮ್ಮದೇ ಅಲ್ಲ, ಎಲ್ಲ ಇದ್ದಾರೆ. 140 ಜನ ದೇಶದಲ್ಲಿ ಇಲ್ಲಿ ಡ್ಯೂಟಿ ಆಗ್ತಾರೆ. ನಿಮಗೆ ಕಳಂಕಿತರ ಬಿಟ್ಟು ಬೇರೆ ಎಲ್ಲ ಯಾಕೆ ನಿಮ್ಮ ಪಕ್ಷದಲ್ಲಿ ರವಿ ಮಾತಾಡಿ. ತಡೆ ಹಿಡಿದಿಲ್ಲ. ಪರಾಸ್ವಾಮಿ ಕುಡಿಯಲು ನೀರಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.